ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮುಖ್ಯಮಂತ್ರಿ ಸ್ಥಾನಕ್ಕೂ ಮೇಲಿದೆ. ನಮಗೆ ಕೆಪಿಸಿಸಿ ಜೊತೆ ಮಂತ್ರಿ ಸ್ಥಾನವೂ ಇರಬೇಕಿತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಿಸ್ ಆಗಿದ್ದರ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನೋದು ಮುಖ್ಯಮಂತ್ರಿ ಸ್ಥಾನಕ್ಕೂ ಮೇಲಿದೆ. ನಮಗೆ ಕೆಪಿಸಿಸಿ ಜೊತೆ ಮಂತ್ರಿ ಸ್ಥಾನವೂ ಕೂಡ ಇರಬೇಕಿತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಿಸ್ ಆಗಿದ್ದರ ಬಗ್ಗೆ ಸತೀಶ್ ಜಾರಕಿಹೊಳಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಒಬ್ಬರಿಗೆ ಒಂದು ಪೋಸ್ಟ್ ಅನ್ನೋ ವಿಚಾರ ಸ್ಪಷ್ಟವಾಗೇ ಇತ್ತು. ಕೆಪಿಸಿಸಿ ಅಂತಲೇ ಇತ್ತು. ಒಂದು ಪೋಸ್ಟ್ ಅಂದಾಗ ಬದಲಾಯಿತು. ಕೆಪಿಸಿಸಿ ಸ್ಥಾನ ಕೈತಪ್ಪಿಲ್ಲ, ಕ್ಲಿಯರ್ ಆಗೇ ಇದೆ. ಒಬ್ಬರಿಗೆ ಒಂದು ಪೋಸ್ಟ್ ಅಂತ ಬಂದಾಗ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಸ್ಥಾನದಲ್ಲಿದ್ರು. ಆಗ ಡಿಕೆಶಿಯನ್ನ ಇಳಿಸೋದು ಸರಿಯಲ್ಲ ಅಂತ ಸುಮ್ಮನಾದ್ರು. ಮಂತ್ರಿಗಿರಿ ಬೇಕಿತ್ತು, ಹಾಗಾಗಿ ಕೆಪಿಸಿಸಿ ವಿಚಾರದಲ್ಲಿ ಸುಮ್ಮನಾದ್ವಿ ಅಂತ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಭಾಳ ಕ್ಲಿಯರ್ ಕಟ್ ಇದೆ, ಅದು ಕ್ರಿಸ್ಟಲ್ ಕ್ಲಿಯರು. ಒಂದೇ ಅಂತ ಅವ್ರದ್ದು ಮಾನದಂಡ ಅದ್ರ ಪ್ರಕಾರ ಆಗಿದೆ ಅಷ್ಟೇ. ಒನ್ ಮ್ಯಾನ್ ಒನ್ ಪೋಸ್ಟು. ಅದರಲ್ಲೇನ ಆ ಗುಂಪು ಈ ಗುಂಪು ಅವ್ರ ಕೈ ತಪ್ಪಿಸ್ರು ಇವ್ರ ಕೈ ತಪ್ಪಿಸ್ರು, ಹಂಗೋಯ್ತು ಹಿಂಗೋಯ್ತು ಏನೂ ಇಲ್ಲ. ಹೋಗಿದ್ದು ಒಂದೇ ಒಂದೇ ಮಾನದಂಡ. ಆ ರೂಲ್ ಬಂದಾಗ ಆಲ್ರೆಡಿ ಆ ಪೋಸ್ಟಲ್ಲಿದ್ದರು ಅವರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಕೇಸ್ನಾಗಿದ್ದರು. ಆಮೇಲೆ ಅವ್ರ ಮುಂದಿರುವಂಥ ಲೋಕಸಭೆ ಇತ್ತು. ಆ ಸಮಯದಲ್ಲಿ ಬದಲಾವಣೆ ಮಾಡಬಾರ್ದು, ಬೇರೆ ಆಗೋಲ್ಲ ಅಂತ ಆ ಕಾರಣಕ್ಕೆ ಅವ್ರು ಬಂದ ಕಾರಣಗಳು ಸಾಕಷ್ಟು ಪರವಾಗಿದ್ವಿ. ಹೀಗಾಗಿ ಅವ್ರು ಮುಂದುವರಿಸ್ತಾರೆ ಅಷ್ಟೇ. ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಹೇಳಿದ್ರೆ ಅದಕ್ಕಾಗಿ ಇದಾಗಿದೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಹೌದು, ಇದನ್ನು ಬಿಟ್ಟರೆ ಇದು ಮಂತ್ರಿ ಇಲ್ಲಾಂದ್ರೆ ಅದು ಹಾಗೆ ಆಗ್ತಿದ್ವಿ. ನಾವು ಎರಡೂ ಹೇಳಿದ್ದೀವಿ. ಕೊನೆಯದಾಗಿ ಅವ್ರಿಗೆ ಬಿಟ್ಟಿದ್ದೀವಿ ಹೈಕಮಾಂಡ್ಗೆ, ಯಾವ್ದು ಮಾಡ್ತಾರೆ ಮಾಡಂತ ಹೇಳಿದ್ದೀವಿ. ಅಂತಿಮವಾಗಿ ಮಂತ್ರಿ ಮುಂದುವರಿಸಿದ್ದಾರೆ, ಅದನ್ನು ಬೇರೆಯವ್ರಿಗೆ ಕೊಟ್ಟಾರೆ. ಹಿಂಗೆ ಸಿದ್ದರಾಮಯ್ಯ ಅವರು ಅಧ್ಯಕ್ಷ ಇದ್ರ ಅಲ್ಲ, ಮುಖ್ಯಮಂತ್ರಿ ಆದರು, ಅಧ್ಯಕ್ಷ ಇಲ್ಲ ಅವರು. ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದರು ಅವರು. ಉದಾಹರಣೆ ಸಿದ್ದರಾಮಯ್ಯ ಇದ್ದಾರೆ. ಹಿಂದೆ ಆಗಿದೆಲ್ಲ, ಸಿದ್ದರಾಮಯ್ಯ ಆಗಿದ್ದಾರೆ. ಕೆಪಿಸಿಸಿ ಅಂತಿಮವಾಗಿ ಹರಿಪ್ರಸಾದ್ ಅವರು ಘೋಷಣೆ ಮಾಡಿದ್ದಾರೆ ಸರ್. ಬ್ಯಾಲೆನ್ಸ್ ಆಗುತ್ತೆ ಅಂತೀರಾ ಸರ್? ನಿಮ್ಮ ಹಾಗೆ ಆಗ್ತದೆ, ಯಾಕಾಗಲ್ಲ. ಹಿಂದೆ ಭಾಳಷ್ಟು ಜನ ಮಾಡಿದಾಗೂ ಆಗಿದೆ. ಅವರಿಂದ ಎಂಟೈರ್ ಪಾರ್ಟಿ ಇರ್ತದೆ, ಒಬ್ಬರೇ ಇರೋಲ್ಲ. ಹರಿಪ್ರಸಾದ್ ಹಿಂದೆ ಎಂಟೈರ್ ಪಾರ್ಟಿ ವರ್ಕ್ ಮಾಡ್ತಿದೆ. ಕೆಪಿಸಿಸಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದ ಸತೀಶ್ ಜಾರಕಿಹೊಳಿಗೆ ಸ್ಥಾನ ಕೈತಪ್ಪಿದೆಲ್ಲಿ? ಸಚಿವ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷಗಿರಿ ಎರಡೂ ಬೇಕು ಅಂತ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ರು. ಆದ್ರೆ ಡಿಕೆ ಶಿವಕುಮಾರ್ ರೀತಿ ಎರಡು ಹುದ್ದೆ ಕೊಡೋದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿಲ್ಲ. ಸತೀಶ್ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಮುಂದೆ ಪವರ್ ಸೆಂಟರ್ ಆಗೋ ಭೀತಿ ಇತ್ತು. ಶಾಸಕರ ಬೆಂಬಲ ಇರೋ ಸತೀಶ್ಗೆ ಹುದ್ದೆ ಸಿಕ್ಕಿದ್ರೆ ಮುಂದೆ ದೊಡ್ಡ ಆತಂಕ ಎದುರಾಗುತ್ತೆ. ಸತೀಶ್ ಪರ ದೆಹಲಿ ವರಿಷ್ಠರ ಮುಂದೆ ಡಿಕೆ ಶಿವಕುಮಾರ್ ಪಾಟ್ ಬೀಸಿಲ್ಲ. ಸತೀಶ್ ವಿಚಾರದಲ್ಲಿ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಕೂಡ ಮೌನ ವಹಿಸಿದ್ರು. ಸತೀಶ್ ತಮ್ಮ ಬೆನ್ನಿಗೆ ನಿಂತಿಲ್ಲ ಅಂತ ಸಿದ್ದರಾಮಯ್ಯನವರು ಮುನಿಸ್ಕೊಂಡಿದ್ದಾರೆ. ಇತ್ತ ಸತೀಶ್ಗೆ ಹುದ್ದೆ ನೀಡಿದ್ರೆ ಮತ್ತೆ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಆಗತ್ತೆ ಅನ್ನೋ ಆತಂಕ ಇತ್ತು. ನಾವೇ ಗೊಂದಲಕ್ಕೆ ಆಸ್ಪದ ನೀಡಬಾರದು ಅಂತ ಹೈಕಮಾಂಡ್ ಲೆಕ್ಕಾಚಾರ ಹಾಕಿತ್ತು. ಸತೀಶ್ ಜಾರಕಿಹೊಳಿ ಪ್ರಭಾವಿ ಮಾತುಗಾರ ಅಲ್ಲ ಅನ್ನೋ ಅಂಶ ಪರಿಗಣನೆ. ಹೀಗಾಗಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಅಂಶವನ್ನ ಮುಂದಿಟ್ಟರು ವರಿಷ್ಠರು. ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿಗೆ ಕೈ ತಪ್ಪಿದೆ. ಯಾಕೆ ಕೈ ತಪ್ಪಿತು, ಹೈಕಮಾಂಡ್ ಯಾಕೆ ಡಿಸಿಷನ್ ತಗೋತು ಅನ್ನೋದರ ಬಗ್ಗೆ ಈಗ ಕಾರಣಗಳು ಹೊರಗಡೆ ಬರ್ತಾ ಇದೆ. ಒಂದ್ ವೇಳೆ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಮುಂದೆ ಮತ್ತೊಂದು ಪವರ್ ಸೆಂಟರ್ ಆಗತ್ತೆ, ಆ ಆತಂಕ ಅಂತೂ ಇದೆ. ಶಾಸಕರ ಬೆಂಬಲ ಬೇರೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಸಚಿವ ಸ್ಥಾನದ ಮಧ್ಯೆ ಯಾವುದು ಬೇಕು ಹೇಳಿ? ಸತೀಶ್ ಜಾರಕಿಹೊಳಿಗೆ ಎರಡರಲ್ಲಿ ಒಂದು ಆಯ್ಕೆಗೆ ಅವಕಾಶ ಕೊಡಲಾಗಿದೆ. ಆಪ್ತರ ಸಲಹೆ ಕೇಳಿ ಸಚಿವ ಸ್ಥಾನವನ್ನ ಆಯ್ದುಕೊಂಡಿದ್ದಾರೆ ಸಾಹುಕಾರ್. ಸಚಿವ ಸ್ಥಾನ ಇಲ್ಲದಿದ್ರೆ ಬೆಳಗಾವಿ ರಾಜಕಾರಣದ ಹಿಡಿತ ಕೈ ತಪ್ಪತ್ತೆ. ಕೆಪಿಸಿಸಿಗಿಂತ ಸಚಿವ ಸ್ಥಾನವೇ ಬೆಸ್ಟ್ ಅನ್ನೋ ಸಲಹೆಯನ್ನ ಆಪ್ತರು ಕೊಟ್ಟಿದ್ದಾರೆ. ಕೆಪಿಸಿಸಿ ಮಾತ್ರ ಸಿಕ್ಕರೆ ಸಂಘಟನೆಗೆ ಮಾತ್ರ ಸೀಮಿತ ಆಗ್ತೀನಿ ಅನ್ನೋ ಆತಂಕ ಸತೀಶ್ ಜಾರಕಿಹೊಳಿ ಅವರಿಗಿತ್ತು. ಸಚಿವ ಸ್ಥಾನವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾಗಾಗಿ ಕೆಪಿಸಿಸಿ ಕೈ ತಪ್ಪಿತು ಅನ್ನೋದನ್ನ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇದೆ.
ಒಬ್ಬರಿಗೆ ಒಂದು ಹುದ್ದೆ ಅನ್ನೋ ಮಾನದಂಡ ಏನಿದೆ ಅದರ ಮೇಲೆ ಅವರು ಸಚಿವ ಸ್ಥಾನವನ್ನೇ ಆಯ್ಕೆ ಮಾಡಿಕೊಂಡಿರೋದು. ಅದರ ಬಗ್ಗೆ ತಮ್ಮ ಆಪ್ತರ ಬಳಿ ಚರ್ಚೆ ಕೂಡ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಥವಾ ಸಚಿವ ಸ್ಥಾನ ಎರಡರಲ್ಲಿ ಯಾವುದು ಬೇಕು ಹೇಳಿ ಅಂತ ಕೇಳಿದಾಗ ಆಯ್ಕೆಗೆ ಅವಕಾಶವನ್ನ ಕೊಡಲಾಗಿತ್ತು ಸತೀಶ್ ಜಾರಕಿಹೊಳಿಗೆ. ಆಪ್ತರ ಹತ್ರ ಚರ್ಚೆ ಮಾಡಿ ಸಚಿವ ಸ್ಥಾನವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕೆಪಿಸಿಸಿ ಹುದ್ದೆ ಕೈ ತಪ್ಪಿತು ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರೋವಾಗ್ಲೇ ಯಾಕೆ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಸ್ಥಾನ ಕೊಟ್ಟಿಲ್ಲ, ಅಧ್ಯಕ್ಷ ಸ್ಥಾನ ಅದು ಕೂಡ ಹೊರಗಡೆ ಬರ್ತಾ ಇದೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಹಾಗಾಗಿ ಸಚಿವನಾದೆ ಅಂತ. ಸೊ ಒಳಗಡೆ ರಾಜಕೀಯ ಏನೇನು ನಡೀತು ಇದ್ರ ಬಗ್ಗೆ? ಕಳೆದ 3 ತಿಂಗಳಿಂದಲೂ ಕೂಡ ಕೆಪಿಸಿ ಅಧ್ಯಕ್ಷರಾಗಿ ತಾವೇ ಆಯ್ಕೆ ಆಗ್ತೇನೆ ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಇದ್ದರು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಗಳನ್ನು ಕೂಡ ಮಾಡಿದ್ರು. ಸರಣಿ ದೆಹಲಿ ಭೇಟಿ ಬಳಿಕ ವರಿಷ್ಠರನ್ನು ಕೂಡ ಭೇಟಿ ಮಾಡಿದ್ರು. ಕೆಪಿಸಿಸಿ ಸಾರಥಿಯಾಗಿ ನಮ್ಮನ್ನು ಆಯ್ಕೆ ಮಾಡುವಂತೆ ಅವರು ರಿಕ್ವೆಸ್ಟನ್ನು ಕೂಡ ಮಾಡಿಕೊಂಡಿದ್ರು. ಒಂದು ಹಂತದಲ್ಲಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿಗೆ ಅವಕಾಶ ಕೊಡೋದ್ರ ಬಗ್ಗೆ ಒಂದು ಪಾಸಿಟಿವ್ ಆಗಿರ್ತಕ್ಕ ಸಂದೇಶವನ್ನು ಕೂಡ ರವಾನೆ ಮಾಡಿದರು. ಅದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಜೊತೆ ಅತ್ಯಂತ ಆತ್ಮೀಯವಾಗಿರುವಂಥ ಸಂಬಂಧವನ್ನು ಕೂಡ ಸತೀಶ್ ಜಾರಕಿಹೊಳಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ತಡರಾತ್ರಿ ನಡೆದಿರತಕ್ಕಂಥ ಹಲವು ಸುತ್ತಿನ ಸಭೆಗಳ ಬಳಿಕ ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ನಾಯಕತ್ವ ಬದಲಾವಣೆ ಆಗಬೇಕು ಮತ್ತು ತಮಗೆ ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತಕ್ಕಂಥ ನಿಲುವಿಗೆ ಬಂದಂಥ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ರೀತಿಯ ಪ್ಲಾನ್ ಆಫ್ ಆಕ್ಷನ್ಗಳು ಕೂಡ ಜಾರಿ ಮಾಡ್ತಾ ಇದ್ರು. ಈ ಬೆಳವಣಿಗೆ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ತೀವ್ರ ವಿರೋಧಕ್ಕೂ ಕೂಡ ಕಾರಣ ಆಗಿತ್ತು. ಇಷ್ಟು ದಿನ ತಮ್ಮೊಂದಿಗಿದ್ದಂಥ ಸತೀಶ್ ಜಾರಕಿಹೊಳಿ ಅವರು ಕ್ಯಾಂಪನ್ನು ಬದಲಾವಣೆ ಮಾಡ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಆದರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳದೇ ಇರುವಂಥ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಷೇಪಾರ್ಹವಾಗಿರ್ತಕ್ಕಂಥ ಕ್ರಮಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ತಂಡ ಮುಂದಾಗಿರಲಿಲ್ಲ. ಇದರ ಬೆನ್ನಲ್ಲೇ ಹೈಕಮಾಂಡು ನೂತನ ಸಾರಥಿಯನ್ನು ಅಂದರೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ 10 ವಿಚಾರಗಳ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದೆ. ಸತೀಶ್ ಜಾರಕಿಹೊಳಿಯವರ ವಿರುದ್ಧವಾಗಿ ಸಿದ್ದರಾಮಯ್ಯವರು ಕೂಡ ಅಂದರೆ ಅವರ ಬಣ ಎಲ್ಲೋ ಒಂದು ಕಡೆ ವಿರೋಧಾತ್ಮಕವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ಮೂಡಿಸುವಲ್ಲೂ ಕೂಡ ಸಫಲ ಆಗಿದೆ ಅಂದರೂ ಕೂಡ ತಪ್ಪಾಗಲಾರದು. ತಮ್ಮೊಂದಿಗೆ ಇದ್ದಂಥ ಸತೀಶ್ ಜಾರಕಿಹೊಳಿ ಡಿ.ಕೆ. ಶಿವಕುಮಾರ್ ಜೊತೆ ಸೇರ್ಕೊಂಡಿರ್ತಕ್ಕಂಥಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಸಿದ್ದರಾಮಯ್ಯ ಗ್ಯಾಂಗ್ ಅದಕ್ಕೆ ಬೇಕಾದ ನಕಾರಾತ್ಮಕವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಕೂಡ ಹೈಕಮಾಂಡ್ ಮುಂದೆ ಮಂಡಿಸಿತ್ತು. ಆ ಕಾರಣಕ್ಕಾಗಿ ಹೈಕಮಾಂಡ್ ಸತೀಶ್ ಜಾರಕಿಹೊಳಿಗೆ ಅಧ್ಯಕ್ಷ ಸ್ಥಾನ ಕೊಡಲಿಕ್ಕೆ ಹಿಂದೇಟು ಹಾಕ್ತನ್ನುವಂಥ ಚರ್ಚೆಗಳು ಕೂಡ ಇದೆ. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು 2 ಪ್ರಮುಖವಾಗಿರ್ತಕ್ಕಂಥ ಹುದ್ದೆಗಳ ಮೇಲೆ ಕಣ್ಣಿಟ್ಟಿದ್ರು. ಕೆಪಿಸಿ ಅಧ್ಯಕ್ಷ ಸ್ಥಾನ ಜೊತೆಗೆ ಸಚಿವ ಸ್ಥಾನದ ಬಗ್ಗೆ ಸಚಿವ ಸ್ಥಾನ ಕೊಡುವಂತೆ ರಿಕ್ವೆಸ್ಟನ್ನು ಕೂಡ ಮಾಡಿದರು. ಆದರೆ ಒಂದು ಹುದ್ದೆ ಒಬ್ಬ ವ್ಯಕ್ತಿಗೆ ಅಂತಕ್ಕಂಥ ಒಂದು ಸೂತ್ರವನ್ನು ಈ ಬಾರಿ ಜಾರಿ ಮಾಡಲಿಕ್ಕೆ ಹೊರಟಂಥ ಹೈಕಮಾಂಡ್ ಸತೀಶ್ ಜಾರಕಿಹೊಳಿಯವರ ಕೈ ತಪ್ಪಿಸಲಿಕ್ಕೆ ಈ ಸೂತ್ರವನ್ನು ಕಡ್ಡಾಯವಾಗಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ಕೈ ತಪ್ಪಿದೆ. ಒಂದೊಮ್ಮೆ ಸಚಿವ ಸ್ಥಾನ ಕೈ ತಪ್ಪಿದೆ ಆದರೆ ಬೆಳಗಾವಿ ರಾಜಕಾರಣದ ಮೇಲೆ ತಮಗಿರ್ತಕ್ಕಂಥ ಕಂಟ್ರೋಲ್ ತಪ್ಪು ಹೋಗುತ್ತೆ ಅಂತ ಆತಂಕದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಇದ್ದರು. ಆ ಕಾರಣಕ್ಕಾಗಿ 2 ಹುದ್ದೆಗಳನ್ನು ಅವರು ಬಯಸಿದ್ರು. ಆದರೆ ಹೈಕಮಾಂಡ್ ಒಂದು ಹುದ್ದೆಯನ್ನು ಪಡೆದುಕೊಳ್ಳಿ ಅಂತಕ್ಕಂಥ ಸೂಚನೆ ಕೊಟ್ಟ ಕಾರಣಕ್ಕಾಗಿ ಕೂಡ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷರಾದ ಅವಕಾಶಗಳು ಲಭ್ಯ ಆಗಿಲ್ಲ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಕ್ಯಾಂಪು ಸತೀಶ್ ಜಾರಕಿಹೊಳಿ ವಿರುದ್ಧವಾಗಿ ನಕಾರಾತ್ಮಕವಾಗಿ ಹೇಳಿರ್ತಕ್ಕಂಥ ಅಂಶಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ ಅನ್ನೋ ಚರ್ಚೆಗಳು ಕೂಡ ಇದೆ. ಸತೀಶ್ ಜಾರಕಿಹೊಳಿಯವರು ಮಾಸ್ ಲೀಡರ್ ಆಗಿಲ್ಲ ಅಂತಕ್ಕಂಥದ್ದು, ಅವರು ಅಗ್ರೆಸಿವ್ ಭಾಷಣ ಮಾಡಲ್ಲ ಅಂತಕ್ಕಂಥದ್ದು, ಫ್ರಂಟ್ ಲೈನ್ ರಾಜಕಾರಣ ಮಾಡಲ್ಲ ಅಂತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ 10 ಹಲವು ವಿಚಾರಗಳನ್ನು ಕೂಡ ಸಿದ್ದರಾಮಯ್ಯ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ಹೈಕಮಾಂಡ್ಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟ ಆಗಿದೆ. ಸುಮ್ಮನಿರ್ತಕ್ಕಂಥ ಸಿದ್ದರಾಮಯ್ಯ ಅತ್ಯಂತ ಅಪಾಯಕಾರಿ ಅಂತಕ್ಕಂಥ ರಾಜಕಾರಣದ ಮಾತು ಇಲ್ಲಿ ಭಾಳ ಕೆಲಸ ಮಾಡಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ತಮ್ಮ ಕ್ಯಾಂಪನ್ನು ತೊರೆತಿದ್ದಾಗೇನೆ ಅವರ ವಿರುದ್ಧ ಮುನಿಸ್ಕೊಂಡಂಥ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಗೆ ಅವಕಾಶ ತಪ್ಪುವ ಹಾಗೆ ಪ್ಲಾನನ್ನು ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆ ಕಾರಣ ಒಂದೊಮ್ಮೆನಾದರೂ ಕೂಡ ಸಿದ್ದರಾಮಯ್ಯ ಗಟ್ಟಿಯಾಗಿ ಸತೀಶ್ ಜಾರಕಿಹೊಳಿಗೆ ಅವಕಾಶ ಕೊಡಿ ಅಂದಿದ್ದೆ ಆದರೆ ಹೈಕಮಾಂಡ್ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇತ್ತು ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಮಾತ್ರ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅಂತಕ್ಕಂಥ ಸೂತ್ರವನ್ನು ಜಾರಿ ಮಾಡಿದ ಕಾರಣಕ್ಕಾಗಿ ತಮಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಇದು ಅಷ್ಟೇ ಸತ್ಯ ಅಲ್ಲ, ಬದಲಾಗಿ ತೆರೆ ಹಿಂದೆ ನಡೆದಿರ್ತಕ್ಕಂಥ ರಾಜಕೀಯ ಲೆಕ್ಕಾಚಾರಗಳು ತಂತ್ರಗಾರಿಕೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿರುವಂಥ
ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿಗೆ ಅವಕಾಶ ತಪ್ಪಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. BK ಹರಿಪ್ರಸಾದ್ ಅವರನ್ನ ಅಧ್ಯಕ್ಷ ಮಾಡುವಲ್ಲಿ ತಮ್ಮದೇ ಆದಂಥ ಸ್ಟ್ರಾಟಜಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಗ್ಯಾಂಗ್. ಸೊ ಇಲ್ಲಿ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ನೆಗೆಟಿವ್ ಆಗಿರ್ತಕ್ಕಂಥ ರಣತಂತ್ರ ರೂಪಿಸಿತ್ತು ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗಿದೆ. ಇದು ಈಗ ಕಾಂಗ್ರೆಸ್ ಅಂಗಳದಲ್ಲಿ ಗಂಭೀರವಾಗಿರ್ತಕ್ಕಂಥ ಚರ್ಚೆ ಕೂಡ ಕಾರಣವಾಗಿದೆ. ಆದರೆ ಎಲ್ಲೂ ಕೂಡ ಸಿದ್ದರಾಮಯ್ಯ KPCC ಅಧ್ಯಕ್ಷ ಸ್ಥಾನದ ನೇಮಕಾತಿಯಲ್ಲಿ ತಮ್ಮ ಪಾತ್ರದ ಬಗ್ಗೆ ಗುಟ್ಟು ಬಿಟ್ಟುಕೊಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಮುಂದುವರೆದಿದೆ. ಒಟ್ಟಲ್ಲಿ ಸತೀಶ್ ಜಾರಕಿಹೊಳಿಗೆ ಸಿಗಬೇಕಾಗಿದ್ದಂಥ KPCC ಅಧ್ಯಕ್ಷ ಸ್ಥಾನ ಅನಾಯಾಸವಾಗಿ BK ಹರಿಪ್ರಸಾದ್ ಅವರ ಪಾಲಾಗಿರ್ತಕ್ಕಂಥದ್ದು ಇಡೀ ಕಾಂಗ್ರೆಸ್ ಪಾಳದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕ ಚರ್ಚೆ ಅಂತ ಹುಟ್ಟಾಕಿದೆ. ಓಕೆ, ಆನಂದ್, ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರ ಏನಾಗಿತ್ತು ಹಾಗಾದ್ರೆ? ಈಗ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ಸತೀಶ್ ಜಾರಕಿಹೊಳಿ ಇದ್ದಕ್ಕಿದ್ದಂತೆ ಆ ಬಣದಿಂದ ಅಂತರ ಕಾಯ್ದುಕೊಳ್ತಾರೆ. ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರ ಲೆಕ್ಕಾಚಾರವೇ ತಪ್ಪಾಯಿತು ಅಂತ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಬೇಡ ಅನ್ನೋ ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ, ಆದ್ರೆ ಮೌನವಾಗಿದ್ರು. ಮೌನವು ಯಾವ ರೀತಿ ಕೆಲಸ ಮಾಡುತ್ತೆ ಎಫೆಕ್ಟಿವ್ ಆಗಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಖಂಡಿತವಾಗ್ಲೂ ಕೂಡ ಅಗ್ರೆಸಿವ್ ಇರತಕ್ಕಂಥ ಸಿದ್ದರಾಮಯ್ಯಕ್ಕಿಂತ ಅಪಾಯಕಾರಿ, ಮೌನವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅಪಾಯಕಾರಿ ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ಅಂಗಳದಲ್ಲಿ ಇರತಕ್ಕಂಥದ್ದು. ಅವರೇನಾದರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಅಂತಂದರೆ ಅವರು ಮೂವ್ ಮಾಡ್ತಕ್ಕಂಥ ಕಾಯಿನ್ಗಳು ಅತ್ಯಂತ ಪ್ರಭಾವವನ್ನು ಬೀರ್ತಕ್ಕಂಥ ಮೂವ್ ಆಗಿರ್ತದೆ. ಆ ಕಾರಣಕ್ಕಾಗಿ ಅವರು KPCC ಅಧ್ಯಕ್ಷ ಸ್ಥಾನವನ್ನು BK ಹರಿಪ್ರಸಾದ್ ಕೊಡಿಸುವಲ್ಲಿ ಎಷ್ಟರ ಮಟ್ಟಿಗೆ ಪಾತ್ರ ವಹಿಸಿದ್ದಾರೆ ಅಥವಾ ಹೈಕಮಾಂಡ್ ಸಂಪೂರ್ಣವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಎಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕೆಂತಂದರೆ KPCC ಅಧ್ಯಕ್ಷ ಸ್ಥಾನ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಹಾಕಿ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿರ್ತದೆ. ಸಿದ್ದರಾಮಯ್ಯವರ ಬಲ ಇಲ್ಲದೇ ಇದ್ದರೆ BK ಹರಿಪ್ರಸಾದ್ ಅವರು ಅದನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಒಂದಷ್ಟು ಕಷ್ಟ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಇದೆ. ಯಾಕೆಂದರೆ DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಪಕ್ಷದ ಮೇಲೆ ಅವ್ರಿಗಿರ್ತಕ್ಕಂಥ ಕಂಟ್ರೋಲ್ ತಪ್ಪತ್ತೆ. ಆದರೆ ಅವರು BK ಹರಿಪ್ರಸಾದ್ ಅವರು ಇಡೀ ಕಾಂಗ್ರೆಸ್ ಪಾಳೆಯವನ್ನು ಸೈದ್ಧಾಂತಿಕವಾಗಿ, ಆಡಳಿತಾತ್ಮಕವಾಗಿ ಮತ್ತು ಇಡೀ ರಾಜಕೀಯವಾಗಿ ಪಕ್ಷವನ್ನು ಕಟ್ಟಬೇಕಾಗಿರುವಂಥ ಹಿನ್ನೆಲೆಯಲ್ಲಿ BK ಹರಿಪ್ರಸಾದ್ ಹಿಂದೆ ಒಂದು ಪ್ರಬಲವಾಗಿರ್ತಕ್ಕಂಥ ಶಕ್ತಿ ಕೆಲಸ ಮಾಡಬೇಕಾಗಿರ್ತದೆ. ಆ ಶಕ್ತಿಯಾಗಿ ಸಿದ್ದರಾಮಯ್ಯ ನಿಲ್ತಾರೆ ಅನ್ನುವಂಥ ಮಾತುಗಳು ಈಗ ಚಾಲ್ತಿಯಲ್ಲಿರುವಂಥದ್ದು. ಹಾಗಾಗಿ BK ಹರಿಪ್ರಸಾದ್ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿರ್ತಕ್ಕಂಥ ಪರಿಣಾಮ ಸತೀಶ್ ಜಾರಕಿಹೊಳಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಈಗಿದೆ. ಒಟ್ಟಲ್ಲಿ ಇಡೀ ಕಾಂಗ್ರೆಸ್ ಪಾಳೆಯ ಸಿದ್ದರಾಮಯ್ಯ ಸುತ್ತ ಗಿರಿಕಿ ಹೊಡಿತಾ ಇದ್ದು ಸಂಪುಟದ ಒಳಗಡೆ ಸಿದ್ದರಾಮಯ್ಯರ ಫಾಲೋವರ್ಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದು, ಸ್ಪೀಕರ್ ಸ್ಥಾನವೂ ಕೂಡ ಸಿದ್ದರಾಮಯ್ಯ ಬಣಕ್ಕೆ ಹೋಗ್ತಾ ಇರತಕ್ಕಂಥದ್ದು, KPCC ಅಧ್ಯಕ್ಷ ಸ್ಥಾನವೂ ಕೂಡ ಸಿದ್ದರಾಮಯ್ಯ ಬೆಂಬಲಿತ ವ್ಯಕ್ತಿಗೆ ಲಭ್ಯ ಆಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇಡೀ ಕಾಂಗ್ರೆಸ್ ಪಾಳದಲ್ಲಿ ಈಗ ಗಂಭೀರವಾದ ಚರ್ಚೆಯನ್ನು ಹುಟ್ಟುಹಾಕಿದೆ. ಅಂತೂ ಇಂತೂ ಸತೀಶ್ ಜಾರಕಿಹೊಳಿಗೆ ಸಿಗಬೇಕಾಗಿರ್ತಕ್ಕಂಥ KPCC ಅಧ್ಯಕ್ಷ ಸ್ಥಾನ ಬೇರೆ ಬೇರೆ ರಾಜಕೀಯವಾಗಿರ್ತಕ್ಕಂಥ ರಣತಂತ್ರದ ಭಾಗವಾಗಿ ಅವರ ಕೈ ತಪ್ಪಿದೆ. ಇದು ಮುಂದಿನ ದಿನಗಳಲ್ಲಿ ಹೇಗೆ ಪಕ್ಷದ ಒಳಗಡೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಪ್ಲವಗಳನ್ನು ಸೃಷ್ಟಿ ಮಾಡುತ್ತೆ ಅಂತಕ್ಕಂಥ ನೋಡಬೇಕಾಗಿದೆ. ಥ್ಯಾಂಕ್ ಯು ಆನಂದ್. ಜಮೀರ್ಗೆ ಸಚಿವ ಸ್ಥಾನವನ್ನ ತಪ್ಪಿಸೋಕೆ ಅಂತಲೇ ಈ ಆಡಿಯೋ ಬಿಟ್ಟಂತಿದೆ. ಜಮೀರ್ ವಿರುದ್ಧ ಆಡಿಯೋ ಬಿಟ್ಟವರ ತಂತ್ರ ಸಫಲವಾಗಿದೆ. ಬೆಂಗಳೂರಿನಲ್ಲಿ ನೂತನ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿರೋದು ಹೈಕಮಾಂಡ್ ಇದರ ಬಗ್ಗೆ ತೀರ್ಮಾನಿಸುತ್ತೆ ಅಂತ ಹೇಳಿದ್ದಾರೆ ಜಾರಕಿಹೊಳಿ. ಕಾಂಗ್ರೆಸ್ಗೆ ಮತ್ತು ಸರ್ಕಾರಕ್ಕೆ ಜಮೀರ್ ಅವರ ಅವಶ್ಯಕತೆ ಇದೆ. ಜಮೀರ್ ಅಹಮದ್ ಶಕ್ತಿ ಪಕ್ಷಕ್ಕೆ ಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡೇ ಇದರ ಬಗ್ಗೆ ತೀರ್ಮಾನ ಮಾಡುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿರೋದು. ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರು ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದ್ದೇ ಇರ್ತದೆ. ಮತ್ತು ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ಅಂತ ಈಗ ಅವರ ಉದ್ದೇಶ ಸಫಲ ಆಯಿತು. ಇನ್ನು 10 ಬಿಟ್ಟರೆ ಅಟ್ಟೆ, 100 ಬಿಟ್ಟರೆ ಅಟ್ಟೆ ಏಟ್ರಿ ಅದು ಅವ್ರು ಸಫಲ ಆಗಬೇಕು. ಸಫಲ ಆದ್ರೆ ಮುಗೀತು ಅಷ್ಟೇ. ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.